ರಾಜೀವ, ಜೆ ಕೆ, ಸುನಿಲ್. ಯಾಕಂದ್ರೆ ಪ್ರದೀಪ್ ಅವರು ಇಲ್ಲದ ಕಾರಣ ಹಾಂ, ಹೊಸ ಪ್ಲೇಯರ್ಸ್ ಏನಕ್ಕಂದ್ರೆ ಅವರು ಇವಾಗ ನೋಡಿ ಹೊಸ ಥರ ಕಾಣಿಸ್ತಾ ಇದ್ದಾರೆ, ಒಂದು 5-6 kg ದಪ್ಪ ಆಗಿಬಿಟ್ಟು. ಸೊ ಎಲ್ಲ ಹೊಸದಾಗೇ ಇದೆ ಟೀಮ್ ಒಂಥರ. ಪ್ರದೀಪ್ ಅವರು ಆ್ಯಕ್ಚುಲಿ ಬಿಕಾಸ್ ಅವ್ರು ಆಡ್ತಾ ಇಲ್ಲ ಅಂತಲ್ಲ, ಅವರ ಯು ನೋ ದಟ್ ಹಿ ಹ್ಯಾಸ್ ಟು ಟೇಕ್ ಕೇರ್ ಆಫ್ ದ ಫ್ಯಾಮಿಲಿ ಇವಾಗ, ಆ್ಯಂಡ್ ಅವ್ರದ್ದು ಸಿಸ್ಟರ್ ಅದು ವೆಡ್ಡಿಂಗ್ ಇದೆ. ಸೊ ಬಿಕಾಸ್ ಆಫ್ ದ್ಯಾಟ್ ಅವರು ಹಿ ಈಸ್ ಎಕ್ಸ್ಕ್ಯೂಸ್ಡ್ ಹಿಮ್ಸೆಲ್ಫ್, ಆ್ಯಂಡ್ ಟೀಮ್ ಇಸ್ ಇನ್ಕಂಪ್ಲೀಟ್ ವಿತೌಟ್ ಹಿಮ್. ಡೆಫಿನೆಟ್ಲಿ ಪ್ರದೀಪ್ ಇಲ್ಲದೆ ಟೀಮ್ ಇಲ್ಲ. ಬಟ್ ಈ ವರ್ಷ ಹಿ ರಿಕ್ವೆಸ್ಟೆಡ್ ಅಸ್, ಆ್ಯಂಡ್ ಅಫ್ಕೋರ್ಸ್ ಅರ್ಥ ಆಗುತ್ತೆ ನಮಗೆ, ಹಿ ಹ್ಯಾಸ್ ಟು ಬಿ ದೇರ್ ವಿತ್ ದ ಫ್ಯಾಮಿಲಿ. ಸರ್ ಪ್ರಾಕ್ಟೀಸ್ ಅಫ್ಕೋರ್ಸ್ ಸಾಗರ್ ಆಡ್ತಾ ಇದ್ದಾರೆ, ಹೊಸ ಇನ್ಕ್ಲೂಷನ್ ಸಾಗರ್, ಅಲಕ್ ನಂದ, ಆ್ಯಂಡ್ ಅನೂಪ್ ಭಂಡಾರಿ ಅವ್ರದ್ದು ಒಂದು ಆ್ಯಕ್ಚುಲಿ ಇವಾಗ ಸ್ಪೆಷಲ್ ಕ್ಯಾಟಗರಿ ಒಂದು ಮಾಡ್ಕೊಂಡಿದ್ರು, ಅದರಿಂದಲೇ ಅವರು ತಮ್ಮನ್ನೆಲ್ಲ ಆಡ್ತಾ ಇದ್ದಾರೆ ಅದರಿಂದ. ಸೊ ಅನೂಪ್ ಇಸ್ ಪ್ಲೇಯಿಂಗ್. ಸರ್ ಪ್ರಾಕ್ಟೀಸ್ ಎಲ್ಲ ಹೇಗೆ ನಡೀತಿದೆ, ಮತ್ತೆ ನೀವು ಮತ್ತೆ ಕ್ಯಾಪ್ಟನ್ಸಿಗೆ ಬಂದಿರೋದ್ರಿಂದ ಈ ಸರಿ ಟ್ರೋಫಿನ 3ನೇ ಬಾರಿ ಮತ್ತೆ ತಗೊಂಡ್ಬರ್ಬೋದು ಅಂತ ಒಂದು ನಿರೀಕ್ಷೆ ಇದೆ. ಹೇಗೆ ನಡೀತಿದೆ ಸರ್ ಪ್ರಾಕ್ಟೀಸ್ ಎಲ್ಲ? ಕ್ಯಾಪ್ಟನ್ಸಿ ಬಗ್ಗೆ ಏನು ಹೇಳ್ತೀರಿ? ನನ್ನ ಕ್ಯಾಪ್ಟನ್ಸಿ ಬಗ್ಗೆ ಎಲ್ಲ ಪ್ಲೇಯರ್ಸಿಗೆ ಇಂಡಿವಿಜುವಲ್ ಆಗಿ ಕೇಳಿ, ಅವರು ತುಂಬ ಹೇಳ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪ್ರಾಕ್ಟೀಸ್ ಮ್ಯಾಚ್ ಆಗುತ್ತೆ, ನಾನು ಆಡಿರಲ್ಲ, ಒಂದು 18ರಿಂದ 20 ವೈಡ್ಗಳು ಹೋಗಿರುತ್ತೆ. ಈಗ ನಾನು ವಾಪಸ್ ಪ್ರಾಕ್ಟೀಸ್ ಮ್ಯಾಚಿಗೆ ಬಂದು ಕ್ಯಾಪ್ಟನ್ ಆಗ್ತಾ ಇರ್ತೀನಿ, 2 ವೈಡ್ ಆಗುತ್ತೆ ಅಷ್ಟೇ. ಇದ್ರ ಮೇಲೆ ಏನು ನಡೆದಿರ್ಬೋದು, ಏನೇನಾಗಿರ್ಬೋದು, ಹೇಗಿರುತ್ತೆ ಅದು ಅವ್ರಿಗೆ ಪರ್ಸನಲ್ ಆಗಿ ಕುತ್ಕೊಂಡು ಕೇಳಿ. ಹೆಂಗೂ ನಮ್ಮ ಸ್ಟಂಪ್ಸ್ ಮೈಕ್ ಇಸ್ ದೇನೋ, ಯುಲ್ ನೋ. ಸರ್ ಪರ್ಟಿಕ್ಯುಲರ್ ಆಗಿ ಇನಾಗ್ರೇಷನ್ಗೆಲ್ಲ ತುಂಬ ಸ್ಪೆಷಲಾಗಿ ಪ್ಲ್ಯಾನ್ ಮಾಡಿರ್ತೀರಿ ಸರ್. ಲಾಸ್ಟ್ ಟೈಮ್ ಕೂಡ ಹೇಳಿದ್ರಿ. ಅಂದರೆ ಈ ಮೈದಾನದಲ್ಲಿ ನಮ್ಮ ಕರ್ನಾಟಕ ಮಾತಾಡ್ತಾ ಇರೋದು ಸರ್, ಸಾರಿ ಮಾಲ್ತೇಶ್ ಶೆಗಿನ್ ಸರ್. ಸರ್ ಅದೇ ಈಗ ಇನಾಗ್ರೇಷನ್ ತುಂಬ ಸ್ಪೆಷಲ್ ಪ್ಲ್ಯಾನ್ಸ್ ಇರುತ್ತೆ. ನೀವು ಪರ್ಟಿಕ್ಯುಲರ್ ಆಗಿ ಲಾಸ್ಟ್ ಟೈಮ್ ಎಲ್ಲ ಏನಂದರೆ ಕನ್ನಡದ ಬಾವುಟ ಎಲ್ಲ ಇಡೀ ಮೈದಾನ ತುಂಬ. ಸಾರಿ, ನೀವು KCCಗೂ CCLಗೂ ಅಲ್ಲ ಸರ್, ಅಂದರೆ ಈ ಥರದ್ದು ಪ್ಲ್ಯಾನ್ಸ್ ಮಾಡ್ತಾ ಇರ್ತೀರಿ. ಬಟ್ ಈ KCC ಎಸ್ ಸರ್, ಈ ಸರಿ ಪರ್ಟಿಕ್ಯುಲರ್ ಆಗಿ CCL ಏನು ಅಂತ ಇಲ್ಲಿ ಬೆಂಗಳೂರಲ್ಲೇ ಆಗ್ತಾ ಇರೋದ್ರಿಂದ ಅಂದು. The first game between Karnataka and Telugu itself is a big game. People come here to see the game and not that's what, sir. So there is no. ಆ್ಯಕ್ಚುಲಿ ಏನಂದರೆ ನೀವೆಲ್ಲ ಪ್ರಶ್ನೆ ಕೇಳೋ ತನಕ ಅವ್ರಿಗೆ ಅದು ಐಡಿಯಾ ಬಂದಿರಲಿಲ್ಲ. ಈಗ ನೀವು ಕೇಳಿದ್ಮೇಲೆ ನೀವು ಮಾಡಲೇಬೇಕಾಗತ್ತೆ. ಅವರ್ ಮೀಡಿಯಾ ವೆರಿ ಫ್ರೆಂಡ್ಲಿ ಪೀಪಲ್, ಬಟ್ if you don't do what they ask, especially that person sitting there in the brown shirt, very dangerous fellow. Sir, very careful with him. Don't go by his size, go by his tongue. ನಿಮಗೇನು ಓಪನಿಂಗ್ ಬೇಕಲ್ವಾ? ಬೇಕು ಸರ್. ನಿಮ್ಮ ಟೀಮು ಅದು ಆಡ್ತೆ ಅಂದರೆ ನಮಗೆ ಸ್ಪೆಷಲ್ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಸರ್. 100% ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಸರ್. ಸರ್ ಅದು ನಾವಲ್ಲ ಸರ್, ನಿಮ್ಮ ಪ್ಲ್ಯಾನ್ಸ್ ಏನಿದೆ ಅಂತ ಹೇಳ್ತಿದ್ದೀವಿ. ನೀವು ನಮ್ಮಿಂದ ಪ್ಲ್ಯಾನ್ಸ್ ಬೇಕಾದ್ರೆ ನಾವು ಸ್ವಲ್ಪ ಟೈಮ್ ತೊಗೊಂಡು ಬೇಕಾದ್ರೆ ಪ್ಲ್ಯಾನ್ ಕೊಡ್ತೀವಿ ಸರ್. ಓಕೆ ಸರ್, ಡೆಫಿನೆಟ್ಲಿ ಸರ್. ಯಾಕಂದ್ರೆ ಸುದೀಪ್ ಸರ್ಗೆ ಎಷ್ಟು ಫ್ಯಾನ್ಸ್ ಇದ್ದಾರೆ, ಇನ್ನು ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ surprise element will be there, sir. ಡನ್ ಸರ್, ದಟ್ಸ್ ಇಟ್ ಸರ್. Yeah. ಸರ್ ಲಾಸ್ಟ್ ಸರಿ ಸೀಸನ್ 10ನಲ್ಲಿ ಸರ್ 10ನಲ್ಲಿ 10 ಓವರ್ಸ್ ಮತ್ತೆ ಆ ಥರ ಒಂದು ಪ್ಲಾನ್ ಮಾಡ್ಕೊಂಡಿದ್ರಿ. ಸೊ ಈ ಸರಿ ಬೇರೆ ಏನಾದ್ರು ಯುನಿಕ್ ಆಗಿ ನಡೆಯುತ್ತಾ ಅಥವಾ ಅದೇ ಕಂಟಿನ್ಯೂ ಆಗುತ್ತೆ ಸರ್? ಐ ಥಿಂಕ್ ನೀವು ಕೇಳಿರೋ ಪ್ರಶ್ನೆಗೆ ದ ಫಾರ್ಮ್ಯಾಟ್ ಆಫ್ 20 overs divided into 2, ಐ ಥಿಂಕ್ ಇಟ್ಸ್ ಅ ರೇರ್ ಫಾರ್ಮ್ಯಾಟ್ ವಿಚ್ CCL has come out, ಆ್ಯಂಡ್ ಐ ಥಿಂಕ್ ತುಂಬ ಹೆಲ್ಪ್ ಆಗ್ತಾ ಇದೆ. ಅದು ಸ್ಟ್ರಾಟಜೈಸಿಂಗ್ ಮಾಡೋಕ್ಕೆ ಹೆಲ್ಪ್ ಆಗ್ತಾ ಇದೆ. ನನಗೆ ಪರ್ಸ್ನಲ್ ಆಗಿ ಫಾರ್ಮ್ಯಾಟ್ ತುಂಬ ಇಷ್ಟ ಆಗಿದೆ. ಏನಕ್ಕಂದರೆ ಈಕ್ವಿಟಿ ಇದೆ ಟೀಮಲ್ಲಿ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಸೊ 10 overs ಡಿವೈಡ್ ಮಾಡೋದ್ರಿಂದ ಏನಾಗುತ್ತೆ, ಓಕೆ ರೆಸ್ಟ್ ಸಿಗುತ್ತೆ ಅಂತನಾ? ನೋ. ಇಲ್ಲಿ ನಾರ್ಮಲ್ ಆಗಿ ಒಂದು ಟೀಮ್ ಮಾಡ್ತೀವಿ. ಓಕೆ, ನೀವು ಇಲ್ಲಿ ಬಂದಿದ್ದೀರಾ ಅನ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ಒಂದು ಇಂಡಿಯನ್ ಟೀಮ್ ನೋಡಕ್ಕೆ ಬಂದಿದ್ದೀರಾ. ನಿಮ್ದೊಂದು ಯಾವುದೋ ಫೇವ್ರೆಟ್ ಪ್ಲೇಯರ್ಸ್ ಇರ್ತಾರೆ, ಅದರಲ್ಲಿ ಒಂದು ಅವಕಾಶ ಸಿಗುತ್ತೆ. ಅವ್ರು ಔಟ್ ಆಗಿಬಿಟ್ರೆ ಮತ್ತು ನೆಕ್ಸ್ಟ್ ಮ್ಯಾಚ್ವರೆಗೂ ಕಾಯಬೇಕು ತಾವು. ಕರೆಕ್ಟ್. ಇಲ್ಲಿ 2 ಆಪರ್ಚುನಿಟಿ ಸಿಗುತ್ತೆ, ನಿಮ್ಮ ಫೇವ್ರೆಟ್ ಆ್ಯಕ್ಟರು, ಹೀರೋ ಯಾರನ್ನಾರ ನೋಡೋದಕ್ಕೆ. ಇದರಲ್ಲಿ ಇನ್ನೊಂದು ಈಕ್ವಿಟಿ ಅಂತ ಏನಕ್ಕೆ ಹೇಳಿದೆ ಅಂದರೆ, 11 ಜನದಲ್ಲಿ ಒಂದು 4ರಿಂದ 5 ಬ್ಯಾಟ್ಸ್ಮನ್ ಇಂಪಾರ್ಟೆಂಟು, ಒಂದು 3ರಿಂದ 4 ಬೌಲರ್ಸ್ ಇಂಪಾರ್ಟೆಂಟ್ ಆಗ್ತಾಯಿತ್ತು 20 overs ಫಾರ್ಮ್ಯಾಟಲ್ಲಿ. ಇದರಲ್ಲಿ ಹೇಗಿದೆ ಅಂದರೆ ಪ್ರತಿಯೊಬ್ಬರೂ ಇಂಪಾರ್ಟೆಂಟ್ ಆಗ್ತಾರೆ. ಹೇಗೆಂದರೆ ಫಸ್ಟ್ ಇನ್ನಿಂಗಲ್ಲಿ ಈಗ ಐ ಡೋಂಟ್ ನೋ ವೆದರ್ ಯು ಆರ್ ಶ್ಯೂರ್, ಐ ಜಸ್ಟ್ ಎಕ್ಸ್ಪ್ಲೇನ್ ದ ಫಾರ್ಮ್ಯಾಟ್, ರೈಟ್. ಒಂದು ಟೀಮಲ್ಲಿ 11 ಪ್ಲೇಯರ್ಸಲ್ಲಿ 7 ಜನ ಎ ಕ್ಯಾಟಗರಿ ಆಗಿರಬೇಕು.
4 ಜನ ಮಾತ್ರ ಬಿ ಕ್ಯಾಟಗರಿ ಆಡಕ್ಕೆ ಸಾಧ್ಯ. ಫಸ್ಟ್ ಇನ್ನಿಂಗಲ್ಲಿ ನಂಬರ್ 1, 2, 3 ಮೂರೂ ಎ ಕ್ಯಾಟಗರಿ ಆಗಿರಬೇಕು. ಅದಾದಮೇಲೆ ಬಿ ಕ್ಯಾಟಗರಿ ಬರೋಕ್ಕೆ ಸಾಧ್ಯ. ಬಟ್ ಅಟ್ ಒನ್ ಪರ್ಟಿಕ್ಯುಲರ್ ಟೈಮ್ 2 ಬಿ ಕ್ಯಾಟಗರೀಸ್ ಕೆನಾಟ್ ಬೌಲ್ ಆರ್ ಬ್ಯಾಟ್ ಟುಗೆದರ್. ದೇರ್ ಹ್ಯಾಸ್ ಟು ಬಿ 1 ಎ ಕ್ಯಾಟಗರಿ ಟುಗೆದರ್. ಓಕೆ, ಇನ್ನೊಂದು ಬ್ಯೂಟಿಫುಲ್ ಏನಂತಂದರೆ, ಫಸ್ಟ್ ಇನ್ನಿಂಗಲ್ಲಿ ಯಾರು 3 ಜನ ಓಪನಿಂಗ್ ಬರ್ತಾರೋ ಸೆಕೆಂಡ್ ಇನ್ನಿಂಗಲ್ಲಿ ಬರೋಂಗಿಲ್ಲ ಅವರು. ಸೆಕೆಂಡ್ ಇನ್ನಿಂಗ್ ಬೇರೆಯವ್ರು ಬರಬೇಕು. ಸೇಮ್ ಥಿಂಗ್ ವಿತ್ ದ ಬೌಲಿಂಗ್ ಆಲ್ಸೋ. ಯಾರು ಫಸ್ಟ್ 3 ಓವರ್ಸಲ್ಲಿ ಬೌಲಿಂಗ್ ಹಾಕ್ತಾರೋ ಫಸ್ಟ್ 3 ಓವರ್ಸ್ ಅದ ಸೆಕೆಂಡ್ ಇನ್ನಿಂಗಲ್ಲಿ ಬೌಲಿಂಗ್ ಮಾಡೋ ಹಾಗಿಲ್ಲ. ಸಪೋಸ್ ನಾನು ಹೇಳ್ತಾ ಇರೋದು 3 ಬೌಲರ್ಸ್ನ ನೀವು ಯೂಸ್ ಮಾಡ್ಕೊಂಬಿಟ್ರೆ ಫಸ್ಟ್ ಇನ್ನಿಂಗಲ್ಲಿ, ಓಕೆ, ಸೊ ಅವಾಗ ಆ 3 ಓವರಲ್ಲಿ 3 ಜನ ಬೌಲರ್ಸ್ ಲೆಕ್ಕ ಬರುತ್ತೆ. ಕರೆಕ್ಟ್? ಸೊ ದೋಸ್ 3 bowlers cannot bowl in the first 3 overs of the second innings. So there is a huge competition here and a strategy. ನೀವು ಹೇಗೆ ಬಳಸ್ಕೋತೀರ ಒಬ್ಬ ಪ್ಲೇಯರ್. ಫಾರ್ ಎಕ್ಸಾಂಪಲ್ ನಾವು ಈಗ ರಾಜೀವ್ ಅನ್ಕೊಳ್ಳೋಣ. ಓಕೆ, ಐ ಆಮ್ ಜಸ್ಟ್ ಟೇಕಿಂಗ್ ಹಿಸ್ ನೇಮ್. ಒಬ್ಬ ಟಫ್ ಹಿಟ್ಟರ್ ಅಂದ ತಕ್ಷಣ ಸೆಕೆಂಡ್ ಇನ್ನಿಂಗ್ ಅವ್ರು ಓಪನ್ ಹೋಗಂಗಿಲ್ಲ. ಹಿ ಹ್ಯಾಸ್ ಟು ಕಮ್ ಸೆಕೆಂಡ್ ಇನ್ನಿಂಗಲ್ಲಿ ಬೇರೆ ಆರ್ಡರಲ್ಲೇ ಬರಬೇಕು. ಸೊ ಅದು ಟ್ಯಾಕಿ ಇರುತ್ತೆ, ಸ್ಟ್ರಾಟಜೈಸ್ ಮಾಡಬೇಕಾಗತ್ತೆ. ಆ್ಯಂಡ್ ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಬೌಲರ್ಸ್ ಇಫ್ ಯು ರನ್ ಔಟ್ ಆಫ್ ಬೌಲರ್ಸ್. ಫಾರ್ ಎಕ್ಸಾಂಪಲ್ ಈಗ ಸಪೋಸ್ ನಾನು ಹೇಳೋದು ಯಾವುದೋ ಒಂದು ಪೀಕ್ ಬಂತು ಬೌಲಿಂಗಲ್ಲಿ, ತುಂಬ ಟಫ್ ಸಿಚುವೇಶನ್ ಬಂದಾಗ ನಂದು 2 ಪ್ರೈಮ್ ಬೌಲರ್ಸ್ ಬಿ ಕ್ಯಾಟಗರಿ ಇದ್ದಾರೆ ಅಂದ್ಕೊಳ್ಳಿ, ಇಬ್ಬರು ಕೈಲಿ ಮಾಡ್ಸೋಕ್ಕಾಗಲ್ಲ ನಾನು. ಯಾರೋ ಒಬ್ಬ ಮಾಡಬೇಕು, ಇನ್ನೊಬ್ಬ ಎ ಕ್ಯಾಟಗರಿ ಮಾಡಲೇಬೇಕಾಗತ್ತೆ. ಸೊ ದೀಸ್ ಆರ್ ದ ಥಿಂಗ್ಸ್ ಆಸ್ ಅ ಕ್ಯಾಪ್ಟನ್ ವಿ ನೀಡ್ ಟು ಹೋಲ್ಡ್ ಇನ್ ಮೈಂಡ್. ಆ್ಯಂಡ್ ದಿಸ್ ಒಂದು ಬೇರೆನೇ ಸ್ಟ್ರಾಟಜಿ ಬರುತ್ತೆ ಗೇಮ್ಸಲ್ಲಿ. ಆ್ಯಂಡ್ ಇದರಿಂದ ಏನಾಗ್ತಾ ಇದೆ ಅಂದರೆ ಪ್ರತಿಯೊಬ್ಬರೂ ನಮ್ಮ ಟೀಮಲ್ಲಿ ಇಂಪಾರ್ಟೆಂಟ್ ಆಗ್ತಾರೆ. ಈಗ ಇವ್ರ ಕೈಲಿ ಅವ್ರ ಕೈಲಿ ಇವ್ರು 3 ಜನ ಬೌಲರ್ ಸಾಕು, ಈ 3 ಜನ ಬ್ಯಾಟ್ಸ್ಮನ್ ಸಾಕು, ಆ ಥರ ಬರೋದಿಲ್ಲ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಎವ್ರಿಬಡಿ ನೀಡ್ಸ್ ಟು ಪ್ರಾಕ್ಟೀಸ್. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಿದೆ, ಫಸ್ಟ್ 3 ಯಾರು ಈ ಸತಿ ಬ್ಯಾಟಿಂಗ್ ಮಾಡಿರ್ತಾರೋ ಆ 3 ಅಲ್ಲಿ ಬರೋಂಗಿಲ್ಲ ಸೆಕೆಂಡ್ ಇನ್ನಿಂಗ್ ಅಂದರೆ ಆ 3 ಜನ ಯಾರು ಬೇಕಾರಾಗಿರ್ಬೋದಲ್ಲ. ಅಗೇನ್ ದೇ ಹ್ಯಾವ್ ಟು ಪ್ರಾಕ್ಟೀಸ್. ನೋ, ದೇ ಹ್ಯಾವ್ ಟು ಪ್ರಾಕ್ಟೀಸ್ ಈಕ್ವಲಿ ಆ್ಯಂಡ್ ವಿ ಹ್ಯಾವ್ ಟು ಗಿವ್ ದೆಮ್ ದ ಸೇಮ್ ಇಂಪಾರ್ಟೆನ್ಸ್. They have to have the same fitness. So I think this format is something which is giving an equity to all the players. So yaru nan sumne idini team alli anta ansak sadhya alla. Everybody I become very important. So I think I really love this. And again, what more, you will bandre, you are getting to see your favorite actor once again in the second inning. Suppose he just fails, you are getting an opportunity again. So I think that's a very beautiful thing, no? ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.